ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯವನ್ನು ನೋಡ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನನ್ನ ಪ್ರೀತಿಯ ಗೆಳೆಯರು, ಗೆಳತಿಯರು ಹಾಗೂ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರು, ನನ್ನ ಪ್ರೀತಿಯ ಎಲ್ಲ ಕನ್ನಡ ಜನತೆಗೆ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮನೆಯ ಮುಂದೆ ಯಾವ ಗಿಡಗಳು ಇರಬೇಕು, ಯಾವ ಗಿಡಗಳು ಇರಬಾರದು, ಓಕೆ, ಗಿಡ ವೃಕ್ಷ ಅಂತೆಲ್ಲ ಕೇಳಿರ್ತೀರ ನೀವು. ಗಿಡಗಳನ್ನ ಈ ಮನೆ ಮುಂದೆ ಎಲ್ಲ ಗಿಡಗಳು ಹಾಕೊಂಡಿರ್ತಾರೆ. ಕೆಲವೊಬ್ರು ನೋಡಿ, ನಾವು ಗ್ರೀನರಿ ಮಾಡ್ತೀವಿ ಮನೆ ಮುಂದೆ ಅಂತ ಈ ಸಿಟಿ ಜನ ಜಾಸ್ತಿ ಮಾಡ್ತಾರೆ. ಹಳ್ಳಿಲಿ ಪಾಪ ಏನೋ ಸಣ್ಣ ಪುಟ್ಟ ಒಂದೆರಡು ಹಾಕೊಂಡಿರ್ತಾರೆ. ಸಿಟಿನಲ್ಲಿ ಜನ ಅಯ್ಯೋ ನಮ್ದು ಗ್ರೀನರಿ ಬೇಕು, ನಮ್ಗೆ ಇಲ್ಲಿ ಗ್ರೀನರಿಯಿಂದ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಹೆಚ್ಚಾಗಿರುತ್ತೆ. ಅದು ತಪ್ಪಲ್ಲ, ಗ್ರೀನರಿ ಹಾಕೊಳ್ಳೋದು ತಪ್ಪಲ್ಲ. ಯಾವ ಗಿಡವನ್ನು ಮನೆಯ ಮುಂದೆ ಹಾಕೋಬೇಕು, ಯಾವ ಗಿಡಗಳನ್ನು ಮನೆ ಮುಂದೆ ಹಾಕಬಾರದು ಅಂತ ಒಂದು ಸಣ್ಣ ಪರಿಕಲ್ಪನೆ, ಒಂದು ಜ್ಞಾನ ನಿಮ್ಮಲ್ಲಿರಬೇಕು ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಯಾವ ಗಿಡ ಅಂತ ನೀವು ಕೇಳೋದೇ ಆದರೆ ಅಶೋಕ ಅಂತ ಕೇಳಿದೆ. ಅಶೋಕ ಗಿಡ ಇರುತ್ತೆ ನೋಡಿ. ನಮ್ಮ ಸೀತಾದೇವತೆ, ನಮ್ಮ ಸೀತಾದೇವಿ ರಾಮನ ಹೆಂಡತಿ ಪತ್ನಿ ಅಂದರೆ ಸೀತಾದೇವತೆ ಎಲ್ಲಿದ್ದಿದ್ದು? ಅಶೋಕ ಅಲ್ಲಿ ಅಶೋಕವನದಲ್ಲಿ ನನ್ನ ಸೀತಾದೇವತೆ ಇದ್ದದ್ದನ್ನು ನೀವು ಕೇಳಿದ್ದೀರ. ಅಶೋಕ ಪ್ರಸ್ಥ ಅಥವಾ ಅಶೋಕವನ. ಅಶೋಕ ಅಂದ್ರೆ ಏನು? ನಿಮಗೆ ಎಲ್ಲ ಶೋಕಗಳನ್ನು ಕಳೆಯುತ್ತೆ, ಶೋಕಗಳನ್ನು ಎಲ್ಲ ಕೆಟ್ಟ ದೋಷಗಳನ್ನು ಕಳೆಯುತ್ತೆ ಅನ್ನೋ ಒಂದು ಅರ್ಥ ಅಶೋಕದ ಗಿಡದ ಒಂದು ಮಹತ್ವ. ಅದಿದ್ದರೆ ನಿಮ್ಮ ಎಲ್ಲ ಕೆಟ್ಟ ಧೈರ್ಯ, ಸ್ಥೈರ್ಯ, ವೀರ್ಯ, ಶೂರ್ಯ ಎಲ್ಲವನ್ನು ತಂದು ಕೊಡುತ್ತೆ. ನಿಮಗೆ ಕೆಟ್ಟದ್ದನ್ನೆಲ್ಲ ಬಿಡಬಹುದು ನೀವಲ್ಲಿ. ನಿಮಗೆ ಧೈರ್ಯ, ಸ್ಥೈರ್ಯಗಳನ್ನು ತಂದು ಕೊಡುತ್ತೆ. ನಿಮ್ಮ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ನಿಮಗೆ ಕೆಟ್ಟ ಕೆಲಸಗಳನ್ನು ಮಾಡಿಸೋದು ಬಿಡೋದಿಲ್ಲ. ನೀವು ಕೈ ಇಟ್ಟಿದ್ದೆಲ್ಲ ಸಕ್ಸಸ್ ಆಗುತ್ತೆ, ನೀವು ನೋಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ವಿದ್ಯೆ, ವಿನಯ, ರೂಪ, ಶೌರ್ಯ, ಬುದ್ಧಿ, ಶಕ್ತಿ, ಜ್ಞಾನ ಎಲ್ಲ ಕೂಡ ಸಂಪಾದನೆ ಆಗುತ್ತೆ. ಎಲ್ಲಿ ಅಶೋಕ ಸ್ತಂಭ ಅಥವಾ ಅಶೋಕ ಗಿಡ ಎಲ್ಲಿ ಇರುತ್ತದೋ ಅಲ್ಲಿ. ಮತ್ತೆ ಪಾರಿಜಾತ ಕೇಳಿದ್ದೀರ ನೀವು? ಪಾರಿಜಾತ ಗಿಡ, ಅಶೋಕ ಗಿಡ ಆಯಿತು, ಪಾರಿಜಾತ ಗಿಡ ಆಯಿತು. ನೆಕ್ಸ್ಟ್ ನಿಮಗೆ ತುಳಸಿ ಗಿಡ. ತುಳಸಿ ಕೂಡ ತುಂಬ ಒಳ್ಳೆಯದು ಮನೆ ಮುಂದೆ. ತುಳಸಿ, ಪಾರಿಜಾತ ಮತ್ತೆ ಬಿದರು ಕೇಳಿದ್ದೀರಾ? ಜೊತೆಲಿರುತ್ತೆ ನೋಡಿ, ನೀವು ಅದನ್ನ ಕರೀತಿರಲ್ಲ, ಬಿದ್ರುಗಳದ್ದು ಸಣ್ಣ ಸಣ್ಣವಿರುತ್ತೆ, ಗ್ರೂಪಲ್ಲಿ ಇರುತ್ತೆ ನೋಡಿ. ಆ ಥರ ಗಿಡಗಳನ್ನು ನೀವು ಮನೆ ಮುಂದೆ ಹಾಕಿದರೆ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾವತ್ತೂ ಮರಿಬೇಡಿ, ತುಳಸಿ ಗಿಡ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ತುಳಸಿ ಗಿಡವನ್ನು ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಲಕ್ಷ್ಮಿಯ ಸ್ವರೂಪ ತುಳಸಿ. ಹಾಗಾಗಿ ತುಳಸಿ ಕೂಡ ಹಾಕಿ. ಪಾರಿಜಾತ ಅದರ ಒಂದು ಸುಗಂಧ ನಿಮ್ಮನ್ನು ಯಶಸ್ವಿಯ ಕಡೆಗೆ ಕೊಂಡೊಯ್ಯುತ್ತೆ. ಯಾವುದೇ ಗಿಡಗಳಾಗಿರಲಿ, ಹೂವಿನ ಗಿಡಗಳಾಗಿರಲಿ, ಮುಳ್ಳು ಇರಬಾರದು ಮನೆಯ ಮುಂದೆ. ಮುಳ್ಳಿನ ಗಿಡಗಳನ್ನು ಆದಷ್ಟು ಕಮ್ಮಿ ಮಾಡಿ. ಅತಿ ಹೆಚ್ಚು ಮುಳ್ಳು ಇರುವಂತಹ ಗಿಡಗಳನ್ನು ಮನೆಯ ಮುಂದೆ ಹಾಕಬೇಡಿ, ಒಳ್ಳೆಯದಲ್ಲ. ಹಾಗಂತ ನೀವು ಬಿಳಿ ಎಕ್ಕದ ಗಿಡಗಳಿರ್ಬೋದು, ಎಕ್ಕದ ಗಿಡಗಳನ್ನು ಮನೆ ಮುಂದೆ ಬೆಳೆಸಬೇಡಿ. ಅದು ನಿಮಗೆ ಹಾಲು ಎಲ್ಲಿ ಬರುತ್ತದೋ ಆ ಗಿಡಗಳು ಮನೆಯ ಮುಂದೆ ಇರಬಾರದು. ಹಾಲು ಎಲ್ಲಿ ಬರುತ್ತದೆ? ಯಾವ ಗಿಡದಲ್ಲಿ ಹಾಲು ಬರುತ್ತದಲ್ಲ ಆ ಗಿಡಗಳನ್ನ ಮನೆ ಮುಂದೆ ಹಾಕೋಬಾರ್ದು, ತಪ್ಪು. ಅದು ನೆಗೆಟಿವ್ ಆಗುತ್ತೆ ನಿಮಗೆ. ಹಾಗಾಗಿ ಆ ಗಿಡಗಳನ್ನ ಅವಾಯ್ಡ್ ಮಾಡಿ. ನೀವು ಆದಷ್ಟು ಪಾಸಿಟಿವ್ ಎನರ್ಜೀಸ್ ಯಾವುದು ಕೊಡುತ್ತದೆ, ಸುಗಂಧಗಳನ್ನು ಯಾವುದು ಗಿಡಗಳು ಸೂಸುತ್ತದೋ ಅಂಥ ಗಿಡಗಳನ್ನು ಹೆಚ್ಚು ನಿಮ್ಮ ಮನೆ ಮುಂದೆ ಹಾಕಿ. ನಿಮ್ಗೆ ಯಾವುದೇ ತಪ್ಪಿಲ್ಲ. ಹಾಗಂತ ಹರಳಿ ಮರ ವೃಕ್ಷ ಕೂಡ ಇದ್ರೂ ಒಳ್ಳೆಯದೇ, ನಿಮಗೆ ತಪ್ಪಲ್ಲ. ಹರಳಿ ಮರ ವೃಕ್ಷ ಸ್ವಲ್ಪ ದೂರದಲ್ಲಿದ್ದವರು ಮನೆ ಮುಂಭಾಗದಲ್ಲಿದ್ದರೆ ನಿಮಗೆ ಹರಳಿ ಮರ ಕೂಡ ನಿಮಗೆ ಒಳ್ಳೆಯದು. ಅದು ಲಕ್ಷ್ಮಿಯ ಸಮಾನವಾಗಿರುತ್ತದೆ, ನೀವು ಪೂಜೆ ಮಾಡಬಹುದು. ಅದು ಕೂಡ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತದೆ. ಹಾಗಂತ ನಿಮಗೆ ಈ ಕೆಲವೊಂದು ಗಿಡಗಳು, ಮುಳ್ಳಿನ ಗಿಡಗಳನ್ನು ದಯಮಾಡಿ ಮನೆಯ ಮುಂಭಾಗದಲ್ಲಿ ಹಾಕಬೇಡಿ. ಅದು ಹಿಂದೆ ಎಲ್ಲಾದರೂ ಇಟ್ಕೊಳ್ಳಿ, ಪರವಾಗಿಲ್ಲ, ಮುಂಭಾಗದಲ್ಲಿ ಬೇಡ ಅನ್ನುವುದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಅದರ ಜೊತೆಗೆ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದು ನಾನು ಅದನ್ನು ತಿಳಿಸಿದ್ದೀನಿ. ದಯಮಾಡಿ ಎಲ್ಲರೂ ಸುಗಂಧದ ಗಿಡಗಳನ್ನು ಹಾಕಿ. ಅಶೋಕ, ಪಾರಿಜಾತ, ತುಳಸಿ ಈ ಥರ ಗಿಡಗಳನ್ನು ಮನೆಯ ಮುಂದೆ ನೀಡಿ. ಕೆಲವೊಬ್ಬರು ಎಕ್ಕದ ಗಿಡ ಒಳ್ಳೆಯದು ಗುರುಗಳೇ, ಈಶಾನ್ಯ ಮೂಲೆಯಲ್ಲಿ ಎಕ್ಕದ ಗಿಡ ಇದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ತಪ್ಪು. ಮನೆ ಮುಂಭಾಗದಲ್ಲಿ ಎಕ್ಕದ ಗಿಡಗಳನ್ನ ಹಾಕಿಕೊಳ್ಳಬೇಡಿ. ಅದೇ ಹುಟ್ಟಿದ್ರು ಪರವಾಗಿಲ್ಲ, ಕಿತ್ತಾಕ್ಬಿಡಿ. ಅದು ಬೇಕಾದ್ರೆ ಹಿಂದೆ ಇದ್ರೂ ನಡೆಯುತ್ತೆ, ಮುಂದೆ ಇರಬಾರದು.
ಓಕೆನಾ. ಈಗಂತ ಹೇಳ್ತಾ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನರಿಗೆ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ.